ವೀಕ್ಷಕರೇ ನಮಸ್ತೆ ಎಲ್ಲರಿಗೂ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆವಾಗವಾಗೊಂದು ಕ್ವಶನ್ ಬರ್ತಾ ಇರುತ್ತೆ. ಏನು? ನಮಗೆ ಯಾವಾಗ ಬರುತ್ತೆ, ಯಾವಾಗ ಹಣ ಬರುತ್ತೆ, ಯಾವಾಗ ನಮ್ಮ ಕಷ್ಟ ದೂರ ಆಗುತ್ತೆ, ಯಾವಾಗ ನಮಗೆ ನೆಮ್ಮದಿ ಸಿಗುತ್ತೆ, ಯಾವಾಗ ನಮಗೆ ಸಾಲದಿಂದ ಮುಕ್ತಿ ಸಿಗುತ್ತೆ, ನಮಗೆ ಯಾವಾಗ ಒಳ್ಳೆ ಕಾಲ ಬರುತ್ತೆ, ತುಂಬ ಮಂದಿ ಕೇಳ್ತಾ ಇರ್ತೀರಿ. ಹೌದು, ಯಾರೆಲ್ಲ ತುಂಬ ಕಷ್ಟವನ್ನು ಅನುಭವಿಸ್ತಿರ್ತಾರೆ ಜೀವನದಲ್ಲಿ, ಎಷ್ಟೇ ಕಷ್ಟಪಟ್ಟರು ಕೂಡ ಸುಖ ಸಿಗೋದಿಲ್ಲ, ನೆಮ್ಮದಿ ಸಿಗೋದಿಲ್ಲ, ಅಥವಾ ಏನು ಸಂಪಾದನೆ ಮಾಡ್ತೀರಿ ಅದಕ್ಕಿಂತ ಜಾಸ್ತಿ ಖರ್ಚು ಬರ್ತಿರುತ್ತೆ, ಸಾಲದಿಂದ ಬಡ್ಡಿಯನ್ನು ಕಟ್ಟಿ ಕಟ್ಟಿ ಸುಸ್ತಾಗಿರ್ತೀರಿ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ತಲೆಯಲ್ಲಿ ಒಂದು ಕ್ವಶನ್ ಬರುತ್ತೆ. ಏನು? ನಮಗೆ ಯಾವಾಗ ಒಳ್ಳೆ ಕಾಲ ಬರುತ್ತೆ? ಇದನ್ನು ನೀವು ಕೇಳ್ತಾ ಇರ್ತೀರಿ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಉತ್ತರ ಕೊಡ್ತಿದ್ದೀನಿ ಪ್ರಕೃತಿಯ ಮೂಲಕ. ಹೌದು, ನಿಮಗೆ ಗೊತ್ತಿರೋ ಹಾಗೆ ಪ್ರಕೃತಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನಿಮಗೆ. ಎಲ್ಲೋ ಒಂದು ಕಡೆ ಭೂಕಂಪ ಆಗೋದಿದ್ರೆ, ಅಥವಾ ಸುನಾಮಿ ಅಥವಾ ಪ್ರವಾಹ ಬರೋದಿದ್ರೆ, ಆವಾಗ ಪ್ರಕೃತಿಗೆ ಗೊತ್ತಾಗುತ್ತೆ. ಕೆಲವೊಂದು ಮೂಕ ಪ್ರಾಣಿಗಳು ಬೇರೆ ಬೇರೆ ರೀತಿಯಾಗಿ ಸಿಗ್ನಲ್ ಕೊಡ್ತವೆ. ಅಂದರೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಪ್ರಕೃತಿಗೆ ಎಲ್ಲವೂ ಗೊತ್ತಾಗುತ್ತೆ. ನಮ್ಮ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ ಅಥವಾ ಪ್ರಕೃತಿಗೆ ಏನಾದರೂ ಅವಘಡ ಆಗೋದಿದ್ರೆ ಅಥವಾ ಒಳ್ಳೆಯದಾಗೋದಿದ್ರೆ, ನಮ್ಮ ಮನುಷ್ಯನ ಜೀವನದಲ್ಲಿ ಕೂಡ ಒಳ್ಳೆಯದಾಗೋದಿದ್ರೆ ಅಥವಾ ಅವನಿಗೆ ಕೆಟ್ಟದಾಗೋದಿದ್ರೆ, ಪ್ರಕೃತಿ ನಮಗೆ ಬೇರೆ ಬೇರೆ ರೀತಿಯಾಗಿ ಸೂಚನೆ ಕೊಡುತ್ತೆ. 7 ಸೂಚನೆ ನಿಮಗೆ ಬಂದರೆ ನಿಮಗೆ ಲಕ್ಷ್ಮಿ ಅನುಗ್ರಹ ಆಗ್ತಿದೆ ಅಂತ ಅರ್ಥ. ಲಕ್ಷ್ಮಿ ಅನುಗ್ರಹ ಅಂದರೆ ಧನಾಗಮನ ಆಗುವಂಥದ್ದು, ಅಂದರೆ ಸಾಲದಿಂದ ಬಳಲ್ತಿದ್ರೆ ಸಾಲದಿಂದ ಮುಕ್ತಿ ಸಿಗುವಂಥದ್ದು, ನೀವು ಉದ್ಯೋಗ ಮಾಡ್ತಿದ್ರೆ ಅಭಿವೃದ್ಧಿ, ಒಳ್ಳೆ ಸಂಪಾದನೆ ಆಗುವಂಥದ್ದು, ಜಾಬ್ ಮಾಡ್ತಿದ್ರೆ ಪ್ರಮೋಷನ್ ಆಗುವಂಥದ್ದು, ಅಥವಾ ತುಂಬ ದಿನದಿಂದ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಅದು ಆಗ್ತಿಲ್ಲ ಅಂದರೆ ಅದು ಆಗುವಂಥದ್ದು, ನೆರವೇರುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಲಕ್ಷ್ಮಿ ಆಗಮನ ಅಂದರೆ ನಿಮ್ಮ ಮನೆಯಲ್ಲಿ ಸಂಪತ್ತಿನ ಅಭಿವೃದ್ಧಿ ಆಗುವಂಥದ್ದು, ಖರ್ಚು ವೆಚ್ಚಗಳು ಕಡಿಮೆ ಆಗುವಂಥದ್ದು, ಆದಾಯದ ಮೂಲ ಜಾಸ್ತಿ ಆಗುವಂಥದ್ದು. ಈ ರೀತಿ ಆಗುವಂಥ ಸಂದರ್ಭದಲ್ಲಿ ಪ್ರಕೃತಿ ನಿಮಗೆ ಕೆಲವೊಂದು ಸಮಯದ ಮೊದಲೇ ನಿಮಗೆ ಸೂಚನೆ ಸಿಗುತ್ತೆ. ಕೆಲವೊಂದು ರೀತಿಯಲ್ಲಿ ಅದರಲ್ಲಿ ತುಂಬ ಸೂಚನೆ ಸಿಗುತ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ 7 ಸೂಚನೆ ಮುಖ್ಯವಾಗಿ ಕೊಡ್ತಾ ಇದ್ದೀನಿ. ಒಂದು ಸೂಚನೆ ಬಂದರೂ ಕೂಡ ನಿಮಗೆ ಅರ್ಥ ಮಾಡ್ಕೋಬೇಕು. ನಿಮಗೆ ಧನಾಗಮನ ಆಗಲಿದೆ ಅಂದರೆ ನಿಮ್ಮ ಕಷ್ಟ ನಷ್ಟ ದೂರ ಆಗಲಿದೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿದೆ. ಎಷ್ಟೋ ದಿನದಿಂದ ಸಾಲದಿಂದ ಮುಕ್ತಿ ಸಿಗಬೇಕು ಅಂದ್ಕೊಂಡಿದ್ರಿ, ನಿಮಗೆ ಮುಕ್ತಿ ಸಿಗಲಿದೆ. ಉದ್ಯೋಗ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ, ಎಲ್ಲ ರೀತಿಯಾಗಿ ಅನುಕೂಲ ಆಗುವಂಥ ದಿನ. ಈ 7 ಸೂಚನೆಯಲ್ಲಿ ನಿಮಗೆ ಯಾವುದಾದ್ರೂ ಒಂದು ಸೂಚನೆ ಬಂದರೂ ಕೂಡ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಕಷ್ಟ ದೂರ ಆಗೋ ದಿನ ಬಂದಿದೆ. ಹೌದು, ನಿಮಗೆ ಸಂಪತ್ತು ಬರುವಂಥ, ಲಕ್ಷ್ಮಿ ಅನುಗ್ರಹ ಆಗುವಂತಹ ದಿನ ಬಂದಿದೆ. ಇಷ್ಟು ವರ್ಷದಿಂದ ನೀವು ಏನು ಕಷ್ಟಪಡ್ತಿದ್ರಿ ಅದೆಲ್ಲವೂ ಕೂಡ ದೂರ ಆಗುವಂಥ ಸಮಯ ಬಂದಿದೆ. ನಿಮಗೊಂದು ಒಳ್ಳೆಯ ಕಾಲ ಬಂದಿದೆ. ಯಾವಾಗ ನಮಗೆ ಒಳ್ಳೆ ಕಾಲ ಬರುತ್ತೆ ಅಂತ ನೀವು ಕಾಯ್ತಾ ಇದ್ದೀರಲ್ವಾ, ಈ ಸೂಚನೆ ನಿಮಗೆ ಏನಾದರೂ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಕಾಣಿಸಿದರೆ ನಿಮಗೆ ಒಳ್ಳೆಯ ಕಾಲ ಬರ್ತಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಆ 7 ಸೂಚನೆ ಯಾವುದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ನೋಡಿ, ನಿಮಗೆ ಧನಾಕರ್ಷಣೆ ಅಥವಾ ಸಂಪತ್ತು ಬೇಕು, ಶ್ರೀಮಂತಿಗೆ ಬೇಕು, ಲಕ್ಷ್ಮಿ ಅನುಗ್ರಹ ಬೇಕಂತ ಹೇಳಿದ್ರೆ ನೀವು ಲಕ್ಷ್ಮೀ ತಾಯಿಯನ್ನೇ ಬೇಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕುಬೇರ ದೇವರನ್ನ ಬೇಡ್ಕೋಬೇಕಾಗುತ್ತೆ. ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಅಥವಾ ಕುಬೇರ ದೇವರನ್ನ ನೀವು ಬೇಡ್ಕೊಂಡ್ರೆ ಮಾತ್ರ ನಿಮಗೆ ಆ ಸಂಪತ್ತು ಅನ್ನೋದು ಬರುವಂಥದ್ದು. ಹಾಗಾಗಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಅಮ್ಮ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿ ವಿಡಿಯೋವನ್ನು ಪ್ರತಿಯೊಬ್ಬರು ಲೈಕ್ ಮಾಡಿದ ನಂತರ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಈ ಮಾಹಿತಿಯನ್ನು ಖಂಡಿತವಾಗಿ ಶೇರ್ ಮಾಡಿ. ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ಜೊತೆಗೆ ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ನಿಮಗೆ ಈ ಚಾನಲ್, ಇದು ಹೊಸ ಚಾನಲ್ಲು, ಇದರಲ್ಲಿ ನಿಮಗೆ ಮನಿಯನ್ನು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು, ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು 1 ರೂಪಾಯಿನೂ ಖರ್ಚಿಲ್ದೇ ಯಾವ ರೀತಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕು, ಜೀವನದಲ್ಲಿ ನೆಮ್ಮದಿಯನ್ನು ಯಾವ ರೀತಿ ಮಾಡಬೇಕು, ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ರೆ ಯಾವ ರೀತಿ ನಿಮಗೆ ಕೆಲವೊಂದು ಚಿಕ್ಕ ಚಿಕ್ಕ ರೆಮಿಡಿ ಮಾಡೋ ಮೂಲಕ ನೀವು ಹೆಲ್ದಿಯಾಗಿ, ಹ್ಯಾಪಿಯಾಗಿ, ಜೊತೆಗೆ ಲಕ್ಸುರಿಯಸ್ ಆಗಿ ಜೀವನವನ್ನು ಯಾವ ರೀತಿ ಸಾಗಿಸಬೇಕು, ನಿಮಗೆ ಚಿಕ್ಕ ಚಿಕ್ಕ 1 ರೂಪಾಯಿನೂ ಖರ್ಚಿಲ್ದೇ ಚಿಕ್ಕ ಚಿಕ್ಕ ರೆಮಿಡಿ ಮೂಲಕ ತಿಳಿಸ್ಕೊಳ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ಇವತ್ತಿನ ವಿಡಿಯೋದ ಟಾಪಿಕ್ ಇನ್ನು ಬರೋದಾದರೆ, ನಿಮಗೆ ಲಕ್ಷ್ಮಿ ಆಗಮನ ಅಥವಾ ಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲೆ ಆಗ್ತಿದೆ, ನಿಮಗೆ ಮುಂದೆ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಿದೆ ಅಂದರೆ ನಿಮಗೆ ಪ್ರಕೃತಿ 7 ಸೂಚನೆ ಕೊಡುತ್ತೆ. ಅದರಲ್ಲಿ ನಿಮಗೆ ಆ ಸೂಚನೆ ಯಾವುದು ನಿಮಗೆ 1 ಬೈ 1 ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇ ಸೂಚನೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಂದರೆ ಮನೆಯ ಬಾಲ್ಕನಿಯಲ್ಲಿ ಇರ್ಬೋದು, ಅಂಗಳದಲ್ಲಿ ಇರ್ಬೋದು, ಅಥವಾ ನೀವು ಹೂವಿನ ಗಿಡ, ಮನೆ ಅಂಗಳದಲ್ಲಿ ಹೂವಿನ ಗಿಡ ಇದ್ದರೆ ಹೂವಿನ ಗಿಡದಲ್ಲಿ
ಹಕ್ಕಿಗಳು ಗೂಡು ಕಟ್ಟಿದರೆ, ಯಾವುದೇ ಹಕ್ಕಿ ಇರ್ಬೋದು, ಗುಬ್ಬಚ್ಚಿ ಇರ್ಬೋದು, ಯಾವುದೇ ಇರ್ಬೋದು, ಗೂಡು ಕಟ್ಟಿದರೆ ನಿಮಗೆ ಅದರ ಅರ್ಥ ನಿಮಗೆ ಧನಾಗಮನ ಆಗಲಿದೆ, ಲಕ್ಷ್ಮಿಯ ಅನುಗ್ರಹ ಆಗಲಿದೆ, ನಿಮ್ಮ ಸಂಕಷ್ಟಗಳು ದೂರ ಆಗಲಿದೆ, ಅಪಾರವಾದ ಸಂಪತ್ತು ಬರಲಿದೆ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಮೊದಲನೇ ಸೂಚನೆ. ನಿಮ್ಮ ಮನೆಯಲ್ಲಿ ಅಂಗಳದಲ್ಲಿ ಅಥವಾ ಬಾಲ್ಕನಿಯಲ್ಲಿ ಹಕ್ಕಿ ಗೂಡು ಕಟ್ಟಿದರೆ ನಿಮಗೆ ಧನಾಗಮನ ಸೂಚನೆಯನ್ನು ಇದು ಕೊಡುತ್ತೆ. ಇನ್ನು ಎರಡನೇದು, ಇದು ನಿಮ್ಮ ಕನಸಿಗೆ ಸಂಬಂಧಿಸಿದ್ದು. ನಿಮಗೆ ಯಾವಾಗ ಲಕ್ಷ್ಮಿ ಆಗಮನ ಅಥವಾ ಧನಾಗಮನ ಆಗುತ್ತೆ ಆವಾಗ ನಿಮಗೆ ಕನಸಲ್ಲಿ ಈ ರೀತಿಯಂಥ ಕೆಲವೊಂದು ವಿಷಯಗಳು ಬರುತ್ತೆ. ಮುಖ್ಯವಾಗಿ ಗೂಬೆ ಬಂದರೆ, ಕನಸಲ್ಲಿ ಗೂಬೆ ಅಂದರೆ ಲಕ್ಷ್ಮೀ ದೇವರ ವಾಹನ. ಸೊ ಹಾಗಾಗಿ ಗೂಬೆ ಬಂದರೆ, ಕನಸಲ್ಲಿ ಪೊರಕೆ ಬಂದರೆ, ಜೊತೆಗೆ ಕನಸಲ್ಲಿ ಆನೆ ಬಂದರೆ, ಹಲ್ಲಿ ಅಥವಾ ಶಂಖ ಅಥವಾ ಹಾವು ಬಂದರೆ, ಈ ರೀತಿಯಂಥ ಅಥವಾ ನಕ್ಷತ್ರಗಳು, ಹೌದು ಆಕಾಶದಲ್ಲಿರುವಂಥ ನಕ್ಷತ್ರವನ್ನು ನೀವು ಕನಸಲ್ಲಿ ನೋಡಿದರೆ ಇದೆಲ್ಲ ಕೂಡ ನಿಮಗೆ ಶುಭ ಸಂಕೇತ. ಸೊ ಇದೆಲ್ಲ ಏನರ್ಥ ಕೊಡುತ್ತೆ, ನಿಮಗೆ ಮುಂದಿನ ದಿನಗಳಲ್ಲಿ ಶೀಘ್ರದಲ್ಲಿ ಹಣದ ಆಕರ್ಷಣೆ ಆಗುತ್ತೆ, ಧನಾಗಮನ ಆಗುತ್ತೆ, ಸಂಪತ್ತು ಆಗುತ್ತೆ, ಸಾಲಬಾಧೆ ಕಡಿಮೆ ಆಗುತ್ತೆ, ದಿನಕ್ಕಿಂದು ಸಂಪಾದನೆ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ ಅನ್ನೋ ಸೂಚನೆ. ಇದು 2 ಸೂಚನೆ. ಇನ್ನು 3ನೇ ಸೂಚನೆ ಅದೇನಂತ ಹೇಳಿದ್ರೆ, ಕಪ್ಪು ಇರುವೆ ನಿಮ್ಮ ಮನೆಯಲ್ಲಿ ಕಾಣಿಸ್ಕೊಂಡ್ರೆ. ಕಪ್ಪು ಇರುವೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಚಿಕ್ಕ ಇರುವೆ, ಅದು ಕಚ್ಚಲ್ಲ, ನೀವು ಮುಟ್ಟಿದ್ರು ಕೂಡ ಅದು ಕಚ್ಚಲ್ಲ. ಆ ಇರುವೆಗಳು ಗುಂಪಾಗಿ ಹೋಗ್ತಿದ್ರೆ, ಅಂದರೆ ಸಾಲಾಗಿ ಹೋಗ್ತಿದ್ರೆ, ಅದರಲ್ಲಿ ಕೂಡ ಆಹಾರವನ್ನು ಬಾಯಲ್ಲಿ ಕಚ್ಕೊಂಡು ಹೋಗ್ತಿದ್ರೆ, ಸೊ ಇದು ನಿಮಗೆ ಶುಭ ಸಂಕೇತ, ಧನಾಗಮನ, ಲಕ್ಷ್ಮಿ ಆಗಮನದ ಸೂಚನೆ. ಹೌದು, ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ದಿಢೀರನ್ನೇ ಧನಲಾಭದ ಸೂಚನೆ. ಹೌದು, ನಿಮಗೆ ಅಪಾರ ಸಂಪತ್ತು, ನೆಮ್ಮದಿ, ಯಶಸ್ಸು, ಕೀರ್ತಿ ಎಲ್ಲವೂ ಕೂಡ ಆಗುವಂಥ ಸೂಚನೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಸಮಾರಂಭಗಳು ನೆರವೇರುವಂಥ ಸೂಚನೆಯನ್ನು ಕೊಡುತ್ತೆ. ಹೌದು, ಅರ್ಥ ಮಾಡ್ಕೊಳ್ಳಿ. ಕಪ್ಪು ಇರುವೆ, ಕೆಂಪು ಇರುವೆ ಅಲ್ಲ. ಕೆಂಪು ಇರುವೆ ಬಂದರೆ ಇನ್ನೊಂದು ಅರ್ಥ ಕೊಡುತ್ತೆ. ಕೆಂಪು ಇರುವೆ ಬಂದರೆ ನಿಮಗೆ ಸಾಲ ಜಾಸ್ತಿ ಆಗುತ್ತೆ ಅನ್ನೋ ಸೂಚನೆ. ಆದರೆ ಈ ಕಪ್ಪು ಇರುವೆ ಬಂದರೆ ನಿಮಗೆ ಧನ ಸಂಪತ್ತು ಬರುತ್ತೆ, ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆ ವ್ಯಾಪಾರ ಆಗಿ ಧನ ಸಂಪಾದನೆ ಆಗುತ್ತೆ, ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಸೊ ಅದರ ಸೂಚನೆಯನ್ನು ಕೊಡುತ್ತೆ. ಹಾಗಾಗಿ ಇದು 3ನೇ ಸೂಚನೆ. ಸೊ ಇನ್ನು 4ನೇದು, ನಿಮ್ಮ ಮೈ ಮೇಲೆ ಹಲ್ಲಿ ಬಿದ್ದರೆ. ಹೌದು, ಹಲ್ಲಿ ಬಿದ್ದರೆ ಯಾವ ಸ್ಥಳದಲ್ಲಿ ಬಿದ್ದಿದೆ ಅದ್ರ ಮೇಲೆ ನಿಮಗೆ ಶುಭ ಮತ್ತು ಅಶುಭ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಇದರಲ್ಲಿ ಮುಖ್ಯವಾಗಿ ನಿಮಗೆ ಬಲಭಾಗದಲ್ಲಿ ಬಿದ್ದರೆ, ಅದರಲ್ಲಿ ಬಲ ಭುಜದ ಮೇಲೆ ಬಿದ್ದರೆ ಶುಭ ಸಂಕೇತ ಅಂತ ಕರೀತಾರೆ. ಹೌದು, ಇದು ಕೂಡ ನಿಮಗೆ ಯಶಸ್ಸು, ಕೀರ್ತಿ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಸಿಗುವಂಥ ಸೂಚನೆ. ಸೊ ಹಾಗಾಗಿ ಅಲ್ಲಿ ಕೂಡ ನಿಮ್ಮ ಮೈ ಮೇಲೆ ಬಲ ಭುಜದ ಮೇಲೆ ಬಿದ್ದರೆ ಇದು ಶುಭ ಸಂಕೇತ ಅಂತ ಕರಿತೀವಿ. ಅದಾದ ನಂತರ 5ನೇದು, ನಿಮಗೆ ಮುಂಜಾನೆ ಮನೆಯಿಂದ ಹೊರಬಂದ ತಕ್ಷಣ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಯಾರಾದರೂ ಕಸ ಗುಡಿಸುವಂಥ ವ್ಯಕ್ತಿ ನೋಡಿದರೆ, ಪ್ರತಿದಿನ ಕಸ ಗುಡಿಸ್ತಿದ್ರೆ ಅಂದರೆ ಕಸವನ್ನು ಅವರು ದೂರ ಮಾಡ್ತಿದ್ರೆ, ಸೊ ಆವಾಗ ನಿಮ್ಮ ಅರ್ಥ ನಿಮ್ಮ ಕಷ್ಟಗಳು ಕೂಡ ದೂರ ಆಗ್ತಿದೆ, ನಿಮಗೆ ಲಕ್ಷ್ಮಿ ನಿಮ್ಮ ಹತ್ರ ಬರ್ತಿದ್ದಾಳೆ ಅನ್ನೋ ಸೂಚನೆಯನ್ನು ಕೊಡುತ್ತೆ. ಹೌದು, ಹಾಗಾಗಿ ಇಲ್ಲಿ ಕಸವನ್ನು ಗುಡಿಸ್ತಿರುವಂಥ ವ್ಯಕ್ತಿ ನಿಮಗೆ ಕಾಣಿಸಿದರೆ ಅಥವಾ ಮುಂಜಾನೆ ಸಮಯದಲ್ಲಿ ನಿಮಗೆ ಕಸವನ್ನು ಗುಡಿಸುವಂಥ ಕನಸು ಬಿದ್ದರೂ ಕೂಡ ನಿಮ್ಮ ಕಷ್ಟ ದೂರ ಆಗ್ತಿದೆ. ನಿಮ್ಮ ಮನೆಯಿಂದ ಏನೆಲ್ಲ ನೀವು ಕಷ್ಟ, ಸಾಲಬಾಧೆ, ಆರೋಗ್ಯ ಸಮಸ್ಯೆ ಏನೆಲ್ಲ ಅಂದ್ಕೊಂಡಿರ್ತೀರಿ ಅದೆಲ್ಲ ಕೂಡ ನಿಮ್ಮಿಂದ ದೂರ ಆಗ್ತಿದೆ. ನಿಮಗೆ ಒಳ್ಳೆಯ ಅಭಿವೃದ್ಧಿ, ನೆಮ್ಮದಿ, ಯಶಸ್ಸು, ಕೀರ್ತಿ ಸಿಗ್ತಿದೆ ಅಂತ ಅರ್ಥವನ್ನು ಕೊಡುತ್ತೆ. ಇನ್ನು 6ನೇದು, ನೀವು ಬೆಳಗ್ಗೆ ಏಳುವ ಸಂದರ್ಭದಲ್ಲಿ ಅಥವಾ ಬೆಳಗ್ಗೆ ಎದ್ದ ಸಂದರ್ಭದಲ್ಲಿ ನಿಮಗೆ ದೇವರ ಪೂಜೆ ಮಾಡುವಂಥ ಶಬ್ದ ಕೇಳಿಸಿದರೆ, ಘಂಟಾನಾದ ಕೇಳಿಸಿದರೆ ಅಥವಾ ಶಂಖನಾದ ಕೇಳಿಸ್ತಿದ್ರೆ ಇದರ ಅರ್ಥ ಏನು ಕೊಡುತ್ತೆ, ನಿಮಗೆ ಶುಭ ಆಗುತ್ತೆ. ಇನ್ಮೇಲೆ ನಿಮಗೆ ಜೀವನದಲ್ಲಿ ಅಭಿವೃದ್ಧಿ, ನೆಮ್ಮದಿ, ಆರೋಗ್ಯ ಸಿಗುತ್ತೆ. ಒಟ್ಟಿನಲ್ಲಿ ನಿಮಗೆ ಜೀವನದಲ್ಲಿ ನೀವು ಏನೆಲ್ಲ ಎಷ್ಟು ಸಮಯದಿಂದ ಏನು ಬಯಸ್ತಿದ್ದೀರಿ ಸೊ ಅಂತಹ ಕಾಲ ಬರುತ್ತೆ, ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸು ಸಿಗುತ್ತೆ. ಇನ್ನು 7ನೇದು, ನಿಮಗೆ 2 ತಲೆಯ ಹಾವು ಕಾಣಿಸಿದರೆ. ಹೌದು, 2 ತಲೆಯ ಹಾವು ಇದು ತುಂಬ ಅಪರೂಪ. ಇದು ನಿಮಗೆ ನಿಮ್ಮ ಮನೆಯಲ್ಲಿ, ಅಂಗಳದಲ್ಲಿ ಅಥವಾ ನಿಮ್ಮ ಕಣ್ಣಿಗೆ ಇದು ಬಿದ್ದರೆ ಇದು ನಿಮಗೆ ಒಳ್ಳೆಯ ಒಂದು ಸೂಚನೆ, ಶುಭ ಸೂಚನೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಅಂದರೆ ಈ ಹಾವು ನಿಮಗೆ ಕಾಣಿಸಿದರೆ ಅದು ಯಾವ ಕಡೆ ಹೋಗುತ್ತೆ ಅದನ್ನು ಅಲ್ಲೇ ಬಿಡಬೇಕು, ಅದನ್ನು ಅದರಷ್ಟಿಗೆ ಬಿಡಬೇಕು, ಅದನ್ನು ತಡಿಬಾರ್ದು. ಸೊ 2 ತಲೆಯ ಹಾವು ಇದು ತುಂಬ ಅಪರೂಪ. ಇದು ನಿಮಗೆಲ್ಲಾದರೂ ಕಾಣಿಸಿದರೆ ಇದು ಕೂಡ ನಿಮಗೆ ಮುಂದಿನ ಜೀವನದಲ್ಲಿ ಶೀಘ್ರದಲ್ಲಿ ನಿಮಗೆ ಅಪಾರವಾದ ಧನ ಸಂಪತ್ತು, ಅದೃಷ್ಟವನ್ನು ತರುತ್ತೆ, ದುರದೃಷ್ಟ ದೂರ ಆಗುತ್ತೆ, ಜೊತೆಗೆ ನೆಮ್ಮದಿ, ಆರೋಗ್ಯ, ಏನೆಲ್ಲ ಯಶಸ್ಸನ್ನು, ಏನೆಲ್ಲ ಕನಸನ್ನು ಕಂಡಿದ್ದೀರಿ ಅದೆಲ್ಲ ಕೂಡ ನನಸಾಗುವ ಸೂಚನೆಯನ್ನು ನೀಡುತ್ತೆ. ಸ್ನೇಹಿತರೆ, ನಿಮಗೆ 7 ಸೂಚನೆಯನ್ನು ಕೊಟ್ಟೆ. ಈ 7 ಸೂಚನೆಯಲ್ಲಿ ಯಾವುದಾದ್ರೂ ಒಂದು ಸೂಚನೆ ಕಾಣಿಸಿದರೂ ಕೂಡ ನಿಮಗೆ
ಮುಂದಿನ ಜೀವನದಲ್ಲಿ ಅಂದ್ಕೊಂಡ ಹಾಗೆ ನಿಮಗೆ ಧನಾಗಮನ, ಅಪಾರ ಯಶಸ್ಸು, ಕೀರ್ತಿ, ನೆಮ್ಮದಿ, ಜೀವನದಲ್ಲಿ ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತೆ. ಶುಭ ಸಮಾರಂಭಗಳು ನಿಮ್ಮ ಮನೆಯಲ್ಲಿ ಆಗುತ್ತೆ. ಸೊ ಇದರ ಸೂಚನೆಯನ್ನು ಕೊಡುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬ್ರೀಫ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಅನಿಸಿದ್ರು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಕುಟುಂಬದವರಿಗೆ, ಮನೆಯವರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಇದೇ ರೀತಿಯಂತ ನಿರಂತರವಾಗಿ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾರೆಲ್ಲ ನೋಡ್ತಿದ್ದೀರಿ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೋ ವಿಡಿಯೋನು ಕೂಡ ಮಿಸ್ ಮಾಡ್ಕೋಬೇಡಿ. ಅದೇ ರೀತಿ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿ ನಮಃ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ.